ಒಂದು ರಾಮಸಮುದ್ರ ಎಂಬ ಹಳ್ಳಿಯಲ್ಲಿ ಸುಂದರ ಯುವಕ ದೇವರಾಜ್ ಮತ್ತು ಸುಂದರವಾದ ಹುಡುಗಿ ಮಂಜುಳಾ ಊರು ಜಾತ್ರೆಯ ಸಂದರ್ಭದಲ್ಲಿ ಭೇಟಿಯಾದರು. ಆದರೆ ಮಂಜುಳಾಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಯುವ ಅವಳ ತಮ್ಮ ಅವರಿಬ್ಬರ ನಡುವೆ ಒಂದು ಭದ್ರಕೋಟೆಯಂತೆ ಅಡ್ಡ ನಿಂತಿದ್ದ. ಅವನು ಸದಾ ಅವಳ ಮೇಲೆ ಕಣ್ಣಿಟ್ಟಿದ್ದರಿಂದ ದೇವರಾಜನಿಗೆ ಅವಳ ಹತ್ತಿರ ಸುಳಿಯಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದ ಹತಾಶೆಗೊಂಡರು. ಪಟ್ಟುಬಿಡದ ದೇವರಾಜ ರಹಸ್ಯ ಸಂದೇಶಗಳನ್ನು ಹೂವುಗಳ ನಡುವೆ ಚೀಟಿ ಇಡುವುದು ಅಥವಾ ಕನ್ನಡಿಗಳ ಮೂಲಕ ಸನ್ನೆ ಮಾಡುವಂತಹ ಚಾಣಾಕ್ಷ ದಾರಿಗಳನ್ನು ಕಂಡುಕೊಂಡ. ಅಳಿಯನ ಕಾವಲು ಹೆಚ್ಚಾದಂತೆ ಅವರಿ ಗುಪ್ತ ಭೇಟಿಯ ಕ್ಷಣಗಳು ಮತ್ತಷ್ಟು ಅಮೂಲ್ಯವಾದವು. ಒಂದು ಸಂಜೆ ದೇವಸ್ಥಾನದ ಸಭೆಯೊಂದರಲ್ಲಿ ಅವರಿಬ್ಬರ ಕಣ್ಣಲ್ಲಿರುವ ನಿಜವಾದ ಪ್ರೀತಿಯನ್ನು ಕಂಡು ತನ್ನ ನಮಸ್ಸಿಗಳ ಕರಗಿತು. ಅನ್ನ ಅಕ್ಕನ ಪ್ರೀತಿಗೆ ತಾನೇ ಅಡ್ಡವಾಗುತ್ತಿರುವುದನ್ನು ಅವನು ಅರಿತುಕೊಂಡ. ದೇವರಾಜನನ್ನು ಪಕ್ಕಕ್ಕೆ ಕರೆದು ಮುಗುಳ್ನಗುತ್ತಾ ತನ್ನ ಒಪ್ಪಿಗೆಯನ್ನು ನೀಡಿದ. ಕೊನೆಗೂ ದೇವರಾಜ ಮತ್ತು ಮಂಜುಳಾ ಒಂದಾದರು. ಅವರ ಪ್ರೇಮ ಕಥೆಗೆ ಈಗ ಪೂರ್ಣ ಸ್ವಾತಂತ್ರ್ಯ ಸಿಕ್ಕಿತು. ಇಬ್ಬರೂ ಸೇರಿ ತಮ್ಮ ಸುಂದರ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಸಿದ್ಧರಾದರು.